ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಕೂಡ ಒಂದು ಮೋಸ್ಟ್ ಟ್ರೆಂಡಿಂಗ್ ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಟ್ರೆಂಡಿಂಗ್ ಲೋಟಸ್ ಡಿಸೈನ್ ಅಂತಲೇ ಹೇಳ್ಬೋದು. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ತುಂಬಾ ರಾಖಿ ಥರ ಈ ಒಂದು ಲೋಟಸ್ ಡಿಸೈನ್ ಅನ್ನೋದು ಟ್ರೆಂಡಿಂಗ್ ಆಗಿದೆ. ಇವತ್ತು ನಾನು ಕ್ರೋಶದಲ್ಲಿ ಸೀರೆಗೆ ಹಾಕುವಂಥ ಲೋಟಸ್ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ದಾರ ಬಂದು 8 ಎಳೆ ದಾರನ ತೊಗೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 2 ಕಲರ್ ದಾರ 8 ಎಳೆ ದಾರನ ತೊಗೊಳ್ಳಿ. ಯಾವುದೇ ಒಂದು ಬೀಡ್ಸ್ನ ಹಾಕ್ತಾ ಇಲ್ಲ. ಕಂಪ್ಲೀಟಾಗಿ ಇದು ಥ್ರೆಡ್ ವರ್ಕ್ ಡಿಸೈನ್ ಆಗಿರುತ್ತೆ. ಯಾರಿಗೆಲ್ಲ ಕುಚ್ಚು ಬೀಡ್ಸ್ ಇಷ್ಟ ಇಲ್ವೋ ಈ ಡಿಸೈನ್ ಅನಿಸುತ್ತೆ ಟ್ರೈ ಮಾಡಿ. ಇದು ಬಂದು ಎಲ್ಲ ಸೀರೆಗಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಮೇಯ್ನಾಗಿ ಮೈಸೂರು ಸಿಲ್ಕ್ ಸೀರೆಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇಲ್ಲಿ ಲಾಕ್ ಹಾಕಿದ ತಕ್ಷಣ ಒಂದು ಚೈನ್ ಹಾಕಿದ್ದೀನಿ. ಒಂದು ಚೈನ್ ಹಾಕಿದ ಮೇಲೆ ಇದು ಬಂದು 2, 3, 4, 5, ಸೊ 6, 7 ಚೈನ್ಗಳನ್ನ ಹಾಕಿ ಸ್ಟಾರ್ಟಿಂಗ್ ಚೈನ್ ಏನಿದೆಯಲ್ಲ ಆ ಚೈನ್ ಒಳಗಡೆ ಇದನ್ನು ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಚೈನ್ ಸ್ವಲ್ಪ ಲೂಸ್ ಆಯಿತು, ಥ್ರೆಡ್ಡೆಲ್ಲ ಈ ರೀತಿ ಎಳ್ಕೊಂಡು ಅದನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಸೊ ಈ ಥರ ಟೈಟ್ ಮಾಡಿಕೊಂಡು ಈ 7 ಚೈನ್ಗಳನ್ನ ಈ ರೀತಿ ಸರ್ಕಲ್ ಥರ ಫಸ್ಟು ಲಾಕ್ ಮಾಡ್ಕೋಬೇಕು. ಈ ಜುಮ್ಕಿ ಡಿಸೈನ್ಗೆಲ್ಲ ತೋರಿಸಿದ್ನಲ್ಲ ನಾನು. ಸೊ ಈ ಥರ 7 ಚೈನ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಕೂಡ ಮತ್ತೆ ಆ ರಿಂಗ್ ಒಳಗಡೆ ಏನು ಸರ್ಕಲ್ ರೆಡಿ ಆಗಿದೆಯೋ ಅದರಲ್ಲಿ ಒಂದು ಸತಿ ನೀಡಲ್ನ ಹಾಕಿ ದಾರ ತಂದು ಅಲ್ಲಿ ಕೂಡ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಆಮೇಲೆ 1 ಚೈನ್ 2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಇಲ್ಲಿ ನಾವು ರೆಡಿ ಮಾಡ್ಕೊಂಡಿರುವಂಥ ಸರ್ಕಲಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಈಗ ಡಬಲ್ ಕ್ರೋಶೆ ಕಂಬನ್ನು ಹಾಕ್ತಾಯಿದ್ದೀನಿ. ಸೊ ನೀಡಲ್ ಮೇಲೆ ದಾರನ ಸುತ್ಕೋಬೇಕು, ಮತ್ತು ಅದೇ ಪಾಯಿಂಟಲ್ಲಿ ಹೋಗ್ಬಿಟ್ಟು ದಾರ ತಂದು ಡಬಲ್ ಕ್ರೋಶೆ ಕಂಬನ್ನು ಹಾಕ್ಕೋಬೇಕು. ಸೊ ಈ ರೀತಿಯಾಗಿ ಒಂದು ರೀತಿ ಕಂಪ್ಲೀಟಾಗಿ ಇದು ರಿಂಗ್ ಕವರ್ ಆಗೋವರೆಗೆ ನೀವು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. ಈ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನೀಡಲ್ ಮೇಲೆ ದಾರನ ಸುತ್ಕೊಳ್ಳಿ, ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳಿ. ಸೊ ಈ ರೀತಿಯಾಗಿ ಡಬಲ್ ಕ್ರೋಶೆ ಕಂಬನ ನಾನಿಲ್ಲಿ ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ 9 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ ಅಲ್ವಾ. 9ನೇ ಡಬಲ್ ಕ್ರೋಶೆ ಕಂಬಕ್ಕೆ ಜಸ್ಟ್ ಈ ರೀತಿ 2 ಚೈನ್ಗಳನ್ನ ಹಾಕಿಬಿಟ್ಟು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಅದು ಚೈನ್ ಥರ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ನಾನು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಇದು ನಮಗೆ ಪರ್ಫೆಕ್ಟಾಗಿ ಅಲ್ಲಿ ಲುಕ್ ಅನ್ನೋದು ಕಾಣಿಸುತ್ತೆ ಅನ್ನೋಗೋಸ್ಕರ ಮಾಡಿರೋದು ಅಷ್ಟೇ. ಇಲ್ಲಾಂದರೆ ಹಾಗೆ ಹಾಕ್ಬೋದು ನೀವು. ಬಟ್ ಈ ಕಡೆ ಆ ಕಡೆ ವರ್ಕ್ ಮಾಡಬೇಕಾದ್ರೆ ಪೆಟಲ್ಸು ಸ್ವಲ್ಪ ಮೆಜರ್ಮೆಂಟ್ಗೋಸ್ಕರ ಈ ಥರ ಒಂದು ಪಿಕಾಟ ಥರ ವರ್ಕ್ ಮಾಡಿದ್ದೀನಿ. 9ನೇ ಡಬಲ್ ಕ್ರೋಶೆ ಕಂಬಕ್ಕೆ ಈಗ 8 ಹಾಕಿದ್ದೀನಿ. 9ನೇ ಡಬಲ್ ಕ್ರೋಶೆ ಕಂಬಕ್ಕೆ ಈ ಥರ ಪಿಕಾಟ್ನ ಹಾಕಿದ್ದೀನಿ. ಈಗ ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಕಡೆ ಕೂಡ ನಾನು 8 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಅಂದರೆ ಟೋಟಲಾಗಿ ಈ ಕಡೆ 8, ಈ ಕಡೆ 8, 16, 17 ಕಂಬಗಳನ್ನ ಈ ಒಂದು ರಿಂಗ್ ಬೀಡ್ ಕವರ್ ಆಗೋವರೆಗೆ ಹಾಕ್ತಂದರೆ ಈ ರಿಂಗ್ ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ಲ ಇದು ಕವರ್ ಆಗೋವರೆಗೆ ವರ್ಕ್ ಅನ್ನೋದು ಮಾಡ್ಕೋಬೇಕು. ಸೊ ಈ ಕಡೆ ಕೂಡ 8 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಈಗ ನೋಡಿ ಸ್ಟಾರ್ಟಿಂಗಲ್ಲಿ 2 ಚೈನ ಹಾಕಿದ್ದೀವಲ್ವ, ಸೊ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಇಲ್ಲಿಂದ ಇನ್ಮೇಲೆ ವರ್ಕ್ಸ್ನ ಸ್ಟಾರ್ಟ್ ಮಾಡ್ಕೋಬೇಕು. ಇದು ರೈಟ್ ಸೈಡ್ ಕಡೆನೇ ಇದೆ, ಇಲ್ಲಿಂದನೇ ವರ್ಕ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಈ ಕಡೆ 8 ಡಬಲ್ ಕ್ರೋಶೆ ಕಂಬ ಹಾಕಿ ಟೋಟಲಾಗಿ ಈ ಥರ ಫಿನಿಶಿಂಗ್ ಕೊಟ್ಟ ಮೇಲೆ ಈಗ 1 ಚೈನ್ 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ಸನ್ನ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಇಲ್ಲಿ ನಾವು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀವಲ್ವ, ಪ್ರತಿಯೊಂದು ಚೈನ್ ಹೋಲ್ ಏನು ಕಾಣಿಸ್ತಾ ಇರುತ್ತೆ ಆ ಒಂದು ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದೇ ಪಾಯಿಂಟಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಅಂದರೆ ಒಂದು ಚೈನ್ ಹೋಲಲ್ಲಿ 2 ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಇಲ್ಲಿ ಆಲ್ರೆಡಿ ಚೈನ್ ಕೂಡ ಕೌಂಟ್ ತೊಗೊಂಡಿದ್ದೀನಿ, 3 ಆಗಿರುತ್ತೆ. ಈಗ ನೆಕ್ಸ್ಟ್ನೇ ಹೋಲಿಗೆ ನಾನು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಇಲ್ಲಿ ಟೋಟಲಾಗಿ ಎಷ್ಟಾಯಿತು? 4 ಆಯಿತು. ಒಂದರಲ್ಲಿ ಮಾತ್ರ ಡಬಲ್ ಕ್ರೋಶೆ ಮಾಡಿದ್ದೀನಿ. ಇಲ್ಲಿ ಒಂದೇ ಸಿಂಗಲ್ಲಾಗಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಟೋಟಲಾಗಿ 4 ಆಗುತ್ತೆ. ಈಗ ಮತ್ತೆ 1 ಚೈನ್ ಹಾಕಿ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಈಗ ನೆಕ್ಸ್ಟ್ ಡಬಲ್ ಕ್ರೋಶೆ ಕಂಬ ಚೈನ್ ಹೋಲ್ ಕಾಣಿಸ್ತಾ ಇರುತ್ತಲ್ವ ಆ ಒಂದು ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾಯಿದ್ದೀನಿ. 2ರಿಂದ 1 ಸತಿ, 2ರಿಂದ 1 ಸರಿ. ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಈಗ ಮತ್ತೆ ಸೇಮ್ 2 ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲೇನು ಫಸ್ಟು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ ಅದರ ಹೋಲಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಈಗ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾಯಿದ್ದೀನಿ. ಅಂದರೆ ಡಬಲ್ ಕ್ರೋಶೆ ಕಂಬ ಹೋಲ್ಸ್ ಏನಿದೆಯಲ್ಲ ಒಂದು ಹೋಲಲ್ಲಿ 2 ಸತಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಈಗ ಮತ್ತೆ ತ್ರಿಬಲ್ ಕ್ರೋಶೆ ಕಂಬ
ಇದು ಎಲ್ಲವರಿಗೆ ವರ್ಕ್ ಮಾಡ್ಕೋಬೇಕಂದ್ರೆ ಇಲ್ಲಿ 8 ರೀಚ್ ಆಗೋವರೆಗೆ ನೀವು ಇದೇ ರೀತಿಯಾಗಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಸೊ ನೋಡ್ತಾ ಇರ್ಬೋದು ನೀವು ಎಲ್ಲ ಒಂದು ಹೋಲ್ಗೆ 2 ಸತ್ತೆ ತ್ರಿಬಲ್ ಕ್ರೋಶೆ ಕಂಬಗಳನ್ನೋದು ಹಾಕಿದ್ದೀನಿ. ಸೊ ಈ ಥರ ಪೆಟಲ್ಸ್ ಅನ್ನೋದು ಬರುತ್ತೆ ನೋಡಿ. ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದಿದ್ವಿ, 8 ಡಬಲ್ ಕ್ರೋಶೆದಲ್ಲಿ 8 ಕಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಮಾಡಿದ್ವಿ, ಅಂದರೆ 1 2 ಡಬಲ್ ಆಗಿ ಮಾಡಿದ್ದೀವಿ. ಸೊ ಈಗ ಲಾಕ್ ಮಾಡೋಕ್ಕೆ ಮುಂಚೆ ಈಗ ಮತ್ತೆ 1 2 3 ಚೈನ ಹಾಕ್ಕೋಬೇಕು. 3 ಚೈನ್ ಹಾಕಿ ಬ್ಯಾಕ್ ಸೈಡಲ್ಲಿ ಡಿಸೈನ್ನ ಟರ್ನ್ ಮಾಡ್ಕೋಬೇಕು. ಬ್ಯಾಕ್ ಸೈಡಲ್ಲಿ ಡಿಸೈನ್ನ ಟರ್ನ್ ಮಾಡ್ಕೊಂಡ್ಮೇಲೆ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಮೇಲೆ ಚೈನ್ ಕಾಣಿಸ್ತಾ ಇರುತ್ತೆ ಬ್ಯಾಕ್ ಸೈಡಲ್ಲಿ. ಸೊ ಅದರೊಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಇಲ್ಲಿ ಹಾಕಿರುವಂಥ 3 ಚೈನ್ ಏನಿದೆಯಲ್ಲ ಇದನ್ನು ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಲಾಕ್ ಮಾಡ್ಕೊಂಡಾಗ ಒಂದು ಪಿಕೋಟ್ ರೆಡಿ ಆಗುತ್ತೆ. ಬಟ್ ಈಗ ಮತ್ತೆ ಅದೇ ಹೋಲಿಗೆ ಮತ್ತೆ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕ್ ಹಾಕೋದ್ರಿಂದ 2 ಸತಿ ಒಂದೇ ಹೋಲಲ್ಲಿ ಲಾಕ್ ಹಾಕೋದ್ರಿಂದ ಇದು ಸ್ಟ್ರಾಂಗ್ ಆಗಿ ಕೂಡುತ್ತೆ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ನೆಕ್ಸ್ಟ್ ಹೋಲಿಗೆ ಯಾವುದೇ ಒಂದು ನೀಡಲ್ ಮೇಲೆ ದಾರ ತೊಗೊಳ್ದೇನೆ ಹೋಲಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಹೋಲಲ್ಲಿ ಕೂಡ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಸತಿ ಲಾಕ್ ಮಾಡ್ತಾಯಿದ್ದೀನಿ. ಟೋಟಲಾಗಿ 3 ಸತಿ ಈ ರೀತಿ ಲಾಕ್ ಅನ್ನೋದು ಮಾಡಿದ್ದೀನಿ. ಈ ಥರ ಲಾಕನ್ನು ಹಾಕಿದ ಮೇಲೆ 3 ಸತಿ ನೋಡಿ, ಪಿಕೋಟನ್ನ ಹಾಕಿದ ಮೇಲೆ 3 ಹೋಲಲ್ಲಿ ಈ ರೀತಿ ಲಾಕನ್ನು ಹಾಕಬೇಕು. ಈಗ 1 ಚೈನ್ 2 ಚೈನ್ 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಈಗ ಸೇಮ್ ಹೋಲ್ ಅಂದರೆ ಇಲ್ಲಿ ಫಸ್ಟ್ 3 ಚೈನ್ ಏನು ಸ್ಟಾರ್ಟ್ ಮಾಡಿದೀವಲ್ವ ಅದ್ರೊಳಗಡೆ ಮತ್ತೆ ನೀಡಲ್ನ ಹಾಕಬೇಕು. ಇವಾಗ ಅದೇ ಹೋಲಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಈಗ ಮತ್ತೆ 1 2 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಈಗ ಈ ಒಂದು ಚೈನು ಹಾಗೆ ಆ ಒಂದು ಚೈನ್ 2 ಚೈನ್ನ ಮಿಕ್ಸ್ ಮಾಡಿಕೊಂಡು ಎರಡರಿಂದನೂ ಹೋಲಾಗಿ ತೆಗೆದುಬಿಟ್ಟು ಈ ಒಂದು 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಒಂದು ತುದಿ ಶೇಪ್ ಅನ್ನೋದು ಬರುತ್ತೆ. ಈ ರೀತಿ ಹಾಕಿದ ಮೇಲೆ ನೋಡಿ ಮತ್ತೆ ಸೇಮ್ ನೀಡಲ್ ಮೇಲೆ 2 ಸತಿ ದಾರನ ಸುತ್ಕೊಳ್ಳಿ. ಈಗ ನೆಕ್ಸ್ಟ್ ಹೋಲಲ್ಲಿ ನೀಡಲ್ನ ಹಾಕಬೇಕು. ಮತ್ತು ದಾರನ ತೊಗೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಈಗ ಮತ್ತೆ ಸೇಮ್ ಒಂದು ಹೋಲಲ್ಲಿ ಅಂದರೆ ಒಂದು ಚೈನ್ ಗ್ಯಾಪಲ್ಲಿ 2 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಕೆಳಗಡೆ ಹಂತಕ್ಕವರೆಗೂ ಇದೇ ರೀತಿಯಾಗಿ ನೀವು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಹೋಲಲ್ಲಿ ಮತ್ತೆ 2 ತ್ರಿಬಲ್ ಕ್ರೋಶೆ ಕಂಬ. ತುಂಬ ಈಸಿ ಇದೆ ಡಿಸೈನ್ ಫ್ರೆಂಡ್ಸ್, ಅಂತ ಹೆವಿ ಇಲ್ಲ. ಬಟ್ ನೋಡ್ಕೊಳ್ಳಿ ನೀಟಾಗಿ, ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ, ಈಸಿಯಾಗಿ ಅರ್ಥ ಆಗುತ್ತೆ, ಆರಾಮಾಗಿ ಹಾಕೋಬೋದು. ಈ ರೀತಿಯಾಗಿ ತ್ರಿಬಲ್ ಕ್ರೋಶೆ ಕಂಬ ಪ್ರತಿಯೊಂದು ಹೋಲಲ್ಲಿ ಹಾಕ್ತೀನಿ. ಲಾಸ್ಟಲ್ಲಿ 2 ಬರೋವರೆಗೆ ನೀವು ತ್ರಿಬಲ್ ಕ್ರೋಶೆ ಕಂಬನ ಹಾಕೊಳ್ಳಿ. ಸೊ ಈಗ ಕಂಪ್ಲೀಟಾಗಿ ಕೆಳಗಡೆ ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಈಗ ನೋಡಿ 2 ಇಲ್ಲಿ ಹಾಕಿರುವಂಥ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿದ್ದೀನಲ್ವ, ಅಲ್ಲಿ ಕೆಳಗಡೆ ಏನು ಡಬಲ್ ಕ್ರೋಶೆ ಹಾಕಿ ಸ್ಟಾರ್ಟ್ ಮಾಡಿದ್ನೋ ಇಲ್ಲಿ ಕೂಡ ಲಾಸ್ಟಲ್ಲಿ ಎಂಡ್ ಮಾಡಬೇಕಾದ್ರೆ ಇಲ್ಲಿ ಕೂಡ ನಾನು ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ಈ ರೀತಿ ಹಾಕಿದ ಮೇಲೆ ಕೇವಲ ಇಲ್ಲಿ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. ಅದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಯಾವ ರೀತಿ ವರ್ಕ್ ಮಾಡಿದ್ದೀನೋ ಅದೇ ರೀತಿಯಾಗಿ ಇಲ್ಲಿ ಒಂದರಲ್ಲಿ 1 ಡಬಲ್ ಕ್ರೋಶೆ ಮತ್ತು ಇನ್ನೊಂದು ಹೋಲಲ್ಲಿ 2 ಡಬಲ್ ಕ್ರೋಶೆ ಹಾಗೆ ಇನ್ನೊಂದರಲ್ಲಿ 1 ಡಬಲ್ ಕ್ರೋಶೆ. ಸೊ ಈ ಥರ. ಸೊ ಇದನ್ನು ಎಂಡ್ ಮಾಡೋಕ್ಕೆ ಮುಂಚೆ ಇಲ್ಲಿ ಮತ್ತೆ ಸೇಮ್ ಅದೇ ರೀತಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀನಲ್ವ, ಈಗ ಮತ್ತೆ ನಾನೀಗ 2 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್ಸನ್ನು ಹಾಕಿ ಈ ಪಾಯಿಂಟಿಗೆ ಮತ್ತೆ 2 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಈ ಥರ 2 ಚೈನ್ ಲಾಕ್ ಹಾಕಿದ ಮೇಲೆ ಸ್ವಲ್ಪ ಥ್ರೆಡ್ನ ಟೈಟಾಗಿ ಎಳ್ಕೊಂಡು ಮತ್ತೆ ಈಗ 1 2 ಚೈನ್ ಹಾಕ್ತೀನಿ. ಮತ್ತು ಈ 2 ಚೈನ್ ಈ ಫಸ್ಟ್ ಪಾಯಿಂಟ್ ರೆಡಿ ಮಾಡ್ಕೊಂಡಿದ್ದೀವಲ್ವ ಅದ್ರ ಹೋಲಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಲಾಕನ್ನು ಹಾಕಿದ್ಮೇಲೆ ಇಲ್ಲಿ ಈ ಕಡೆ 2 ಪೆಟಲ್ಸ್ ಅನ್ನೋದು ರೆಡಿ ಆಗುತ್ತೆ. ಈಗ ಮತ್ತೆ ಇದೇ ರೀತಿ ಇಲ್ಲಿ ಹಾಕಿರುವಂಥ ವರ್ಕನ್ನು ಈ ಕಡೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇಲ್ಲೇನು ಲಾಕ್ ಹಾಕಿದ್ವಲ್ಲ ಈಗ ಮತ್ತೆ 2 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್ಸನ್ನು ಹಾಕಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಇಲ್ಲಿ ಏನು ಡಬಲ್ ಕ್ರೋಶೆ ವರ್ಕ್ ಮಾಡಿ ಚೈನ್ ಏನಿರ್ತೀಯಲ್ಲ ಅದರೊಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ಅದೇ ಪಾಯಿಂಟಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, 2 ಚೈನ್ ಹಾಗೆ ಈ 2 ಡಬಲ್ ಕ್ರೋಶೆ ಕಂಬ, ಇಲ್ಲಿ 3 ಥರ ಕಂಬ ಆಗುತ್ತೆ. ಮತ್ತೆ ಈಗ ಸಿಂಗಲ್ ಆಗಿ ಮತ್ತೆ ಒಂದು ನೆಕ್ಸ್ಟ್ ಹೋಲಲ್ಲಿ ಡಬಲ್ ಕ್ರೋಶೆ ಕಂಬ ಮತ್ತು ಸೇಮ್ ಸ್ಟಾರ್ಟಿಂಗಲ್ಲಿ ಏನು 4 ಸತಿ ನಾವು ಡಬಲ್ ಕ್ರೋಶೆ ಮಮ್ಮನ್ನು ಈ ಪೆಟಲ್ಸಲ್ಲಿ ಮಾಡ್ಕೊಂಡಿದ್ದೀವೋ ಇಲ್ಲಿ ಕೂಡ ಅದೇ ಒಂದು ಕೌಂಟಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ 4 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಡಬಲ್ ಕ್ರೋಶೆ ಚೈನ್ ಥರ ಏನು ಕಾಣಿಸ್ತಾ ಇದೆಯೋ ಅದರೊಳಗಡೆ ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ನೀವು ವರ್ಕ್ ಮಾಡ್ಕೋಬೇಕು.
ಸೊ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ಳಿ. ಒಂದರಲ್ಲೇ 2 ತ್ರಿಬಲ್ ಕ್ರೋಶೆ ಕಂಬನ ಇನ್ಮೇಲೆ ಹಾಕೋಬೇಕಾಗುತ್ತೆ. 2ರಿಂದ 1 ಸತಿ, 2ರಿಂದ 1 ಸರಿ. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಮತ್ತು ನೀಡಲ್ ಹಾಕಿ ದಾರನ ತಗೊಂಡು ಮತ್ತು ಈಗ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಒಂದೇ ಅಲ್ಲಿ 2 ತ್ರಿಬಲ್ ಕ್ರೋಶೆ ಕಂಬ. ಸೊ ಸ್ಟಾರ್ಟಿಂಗ್ ಮೇಲೆ ಬರೋವರೆಗೂ ಇದೇ ರೀತಿ ವರ್ಕನ್ನ ನೀವು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇದು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಇದು ಎಂಡ್ ಮಾಡೋಕ್ಕೆ ಮುಂಚೆ ಮತ್ತೆ ಸೇಮ್ 3 ಚೈನ್ ಹಾಕ್ಕೋಬೇಕು. ಮತ್ತು ಬ್ಯಾಕ್ ಸೈಡಲ್ಲಿ ಡಿಸೈನ ತೀಸ್ಕೊಂಡು ಈ ಪಾಯಿಂಟಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡಿಕೊಂಡು ಸೇಮ್ ಪಾಯಿಂಟಲ್ಲೇ ಮತ್ತೆ ಒಂದು ಸತಿ ಲಾಕ್, ಮತ್ತು ನೆಕ್ಸ್ಟ್ ಹೋಲಲ್ಲಿ ಇನ್ನೊಂದು ಸತಿ ಲಾಕ್, ಮತ್ತು ಇಲ್ಲಿ ನೆಕ್ಸ್ಟ್ ಹೋಲಲ್ಲಿ ಇನ್ನೊಂದು ಸತಿ ಲಾಕ್. 3 ಸತಿ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 3 ಚೈನ್, ಮತ್ತು 3 ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ ದಾರ, ಸೇಮ್ ಅದೇ ಪಾಯಿಂಟಿಗೆ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ, ಮತ್ತು 3 ಚೈನ್, ಮತ್ತು ಈ 3 ಚೈನ್ ಎರಡನ್ನೂ ಆ ಕಡೆ ಹಾಕಿರುವಂಥ ತ್ರಿಬಲ್ ಕ್ರೋಶೆ ಕಂಬ ಹಾಗೆ ಚೈನ್ ಎರಡರ ಮಧ್ಯೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಮತ್ತು ಒಂದೊಂದು ಪಾಯಿಂಟಲ್ಲಿ 2 ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಂಡು ಕೆಳಗಡೆ ಜಸ್ಟ್ 2 ತ್ರಿಬಲ್ ಕ್ರೋಶೆ ಕಂಬ ಬರೋವರೆಗೂ ನೀವು ಈ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಸೊ ಈ ಕಡೆ ಕೂಡ ಇದೇ ರೀತಿ ಪೆಟಲ್ಸನ್ನು ಕೆಳಗಡೆವರೆಗೆ ನೀವು ವರ್ಕನ್ನು ಮಾಡ್ಕೋಬೇಕು. ಸೊ ಇಲ್ಲಿವರೆಗೆ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀನಿ. ಈಗ ಮತ್ತೆ ಕೆಳಗಡೆ ಸೇಮ್ ಮತ್ತೆ ಈಗ ಡಬಲ್ ಕ್ರೋಶೆ ಕಂಬ ಒಂದು ಹೋಲಲ್ಲಿ, ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಕಂಬ. ಸೊ ಅದೇ ಹೋಲಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು 2 ಚೈನ್, ಮತ್ತು ಈ 2 ಚೈನ್ ರಿವರ್ಸಲ್ಲಿ ಲಾಕ್ ಮಾಡಿಕೊಂಡು ಆಮೇಲೆ ಸೆಂಟ್ರ್ ಪಾಯಿಂಟಿಗೆ ಕೂಡ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ 2-3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡ್ಬಿಟ್ಟು ಥ್ರೆಡನ್ನು ಕಟ್ ಮಾಡ್ಕೋಬೇಕು. 2-3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡನ್ನು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಪೆಟಲ್ಸ್ ಈ ಥರ ರೆಡಿ ಆಗುತ್ತೆ. ಎಲ್ಲನೂ ನೀಟಾಗಿ ಕೈಯಿಂದ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಲಾಸ್ಟಲ್ಲಿ ಯಾಕೆ ಆ ಡಬಲ್ ಕ್ರೋಶೆನ ಹಾಕಿದ್ದೀನಿ ಅಂದರೆ ಈ ಶೇಪ್ ಬರಬೇಕು ಅಂದರೆ ಇಲ್ಲಿ 4 ಡಬಲ್ ಕ್ರೋಶೆ ಕಂಪಲ್ಸರಿ ಹಾಕಲೇಬೇಕಾಗತ್ತೆ. ಮೇಲೆ ಕೂಡ ಇಲ್ಲಿ 4 ಡಬಲ್ ಕ್ರೋಶೆ ಮಾಡಿದ್ದೀನಿ, ಈ ಕಡೆ ಕೂಡ 4 ಡಬಲ್ ಕ್ರೋಶೆ, ಇಲ್ಲಿ ಕೂಡ 4 ಡಬಲ್ ಕ್ರೋಶೆ, ಇಲ್ಲಿ ಕೂಡ 4 ಡಬಲ್ ಕ್ರೋಶೆ. ಸೊ ಕಂಪ್ಲೀಟಾಗಿ ಟ್ರಿಬಲ್ ಕ್ರೋಶೆ ವರ್ಕ್ ಇದೆ. ಮಿಡ್ಲ್ ಆರ್ಚಲ್ಲಿ ಏನಿದೆಯಲ್ಲ ಇದು ಡಬಲ್ ಕ್ರೋಶೆ ವರ್ಕ್ ಇದೆ. ಸೊ ಈಸಿ ಇದೆ ಅಂತ ಏನು ಹೆವಿ ಇಲ್ಲ. ಸೊ ಈ ರೀತಿ ಹಾಕಿದ ಮೇಲೆ ಈಗ ಬೇರೆ ಕಲರ್ ದಾರನ ತೊಗೊತಾ ಇದ್ದೀನಿ. ಫಸ್ಟು ಇದು ರೈಟು ರಾಂಗು ಎರಡನ್ನೂ ಸ್ವಲ್ಪ ನೀಟಾಗಿ ನೋಡಿಕೊಂಡು ನಿಮಗೆ ಯಾವ ಕಡೆ ಚೆನ್ನಾಗಿದೆ ನೀಟಾಗಿದೆ ಅಂತ ನೋಡ್ಕೊಂಡ್ಬಿಟ್ಟು 2ನೇ ಸ್ಟೆಪ್ ಕಲರ್ ಏನಿದೆಯಲ್ಲ ಅದನ್ನು ನೀವು ಹಾಕ್ಕೋಬೇಕಾಗತ್ತೆ. ಸೊ ನನಗೆ ಈ ಥರ ಫಿನಿಶಿಂಗ್ ಇದೆ, ಯಾಕಂದರೆ ಉಲ್ಟಾ ಸೀದಾ 2 ಕಡೆ ನಾವು ಹಾಕಿ ವರ್ಕ್ ಮಾಡ್ಕೊಂಡಿರೋದ್ರಿಂದ 2 ಕಡೆ ಕೂಡ ಸೇಮ್ ಕಾಣಿಸುತ್ತೆ. ಬಟ್ ನಾವು ಚೂಸ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ ದಾರನ ಹಾಕ್ಕೊಂಡು ವರ್ಕ್ ಮಾಡ್ಕೋಬೇಕು. ಸೊ ಇದು ಎಕ್ಸ್ಟ್ರಾ ದಾರ ಏನಿದೆಯಲ್ಲ ಅದನ್ನು ಗಮ್ ಹಾಕಿ ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ನಾನು ಈ ಕಡೆ ಚೂಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇಲ್ಲಿ ನೋಡಿ ನಿಮಗೆ ಲೈನ್ಸ್ ಅನ್ನೋದು ನೀಟಾಗಿ ಕಾಣಿಸ್ತಾ ಇರುತ್ತೆ. ಹಂಗಾಗಿ ನಾನು ಇದನ್ನೇ ರೈಟ್ ಸೈಡ್ ಮಾಡಿಕೊಂಡು ಮಿಡ್ಲಲ್ಲಿ ಫಸ್ಟ್ ಲಾಕಿನ್ ಹಾಕಿದ್ವಲ್ಲ ಅಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊತೀನಿ. ಬೇರೆ ಕಲರ್ ದಾರನ ಎಳ್ಕೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೇನಾದರೂ ದಾರ ಅಡ್ಡಿ ಬರುತ್ತಂದರೆ ಗಮ್ ಹಾಕಿ ಇದು ಮಾಡಿಬಿಡಿ. ಗಮ್ ಯಾಕೆ ಹಾಕಲ್ಲ ಅಂದರೆ ಸ್ವಲ್ಪ ಅಂಟಂಟಾಗ್ಬಿಡುತ್ತೆ ಕೈ ವರ್ಕ್ ಮಾಡೋಕ್ಕೆ ಮುಂಚೆ. ಹಂಗಾಗಿ ಲಾಸ್ಟಲ್ಲಿ ಎರಡನ್ನೂ ಸೇರಿಸಿ ಲಾಕ್ ಮಾಡ್ಕೊಂಬಿಟ್ರೆ ಯಾವುದೇ ಒಂದು ಗಮ್ ಅನ್ನೋದು ನಿಮಗೆ ಕೈಗೆ ಅಂಟಲ್ಲ. ಈ ಥರ ಲಾಕನ್ನು ಹಾಕಿದ ಮೇಲೆ ಈಗ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಇಲ್ಲಿ 1 2 3 4 ಕಂಬನ ಬಿಟ್ಟು 5ನೇ ಕಂಬಕ್ಕೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸತಿ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಇಲ್ಲೇನು ನಾವು 3 ಚೈನ್ನ ಹಾಕಿದ್ದೀವಲ್ವ ಇದರೊಳಗಡೆ ತ್ರಿಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೋಬೇಕು. 2ರಿಂದ 1 ಸತಿ ಮತ್ತು 2ರಿಂದ 1 ಸತಿ. ಸೊ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಹಾಕಿರುವಂಥ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತಂದು ಮತ್ತೆ ತ್ರಿಬಲ್ ಕ್ರೋಶೆ ಕಂಬ. ಇಲ್ಲಿ ಈ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ 9 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ.
ಸೊ 9 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಈಗ ಮತ್ತೆ 1 2 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಮೇಲೆ 3 ಚೈನ್ ತ್ರಿಬಲ್ ಕ್ರೋಶೆ 3 ಚೈನ್ ಏನಿದೆಯಲ್ಲ ಅದರೊಳಗಡೆ ಈ 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಅದೇ ಪಾಯಿಂಟಿಗೆ ಮತ್ತೆ ಒಂದು ಸತಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ಥರ 2 ಸತಿ ಲಾಕ್ ಮಾಡಿಕೊಂಡಾಗ ಈ ಒಂದು ಶೇಪ್ ಚೆನ್ನಾಗಿ ಬರುತ್ತೆ ಅಷ್ಟೇ. ಆಮೇಲೆ ಇಲ್ಲೇನು ನಾವು ತ್ರಿಬಲ್ ಕ್ರೋಶೆ ಕಂಬ ಮೇಲೆ ಚೈನ್ ಏನು ಕಾಣಿಸ್ತಾ ಇರುತ್ತೆಯಲ್ಲ ಅದ್ರ ಮೇಲೆ ಯಾವುದೇ ಒಂದು ನೀಡಲ್ನ ತೊಗೊಳ್ದೇನೆ ಆ ಒಂದು ಚೈನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ರೀತಿ ಮತ್ತೆ ಕಂಪ್ಲೀಟಾಗಿ 9 ತ್ರಿಬಲ್ ಕ್ರೋಶೆ ಕಂಬಗಳೇನಿದೆ ಅದರಲ್ಲಿ ಲಾಕ್ ಮಾಡ್ಕೊತ ಸ್ಟಾರ್ಟಿಂಗ್ ಎಂಡ್ವರೆಗೂ ಬರಬೇಕಾಗತ್ತೆ. ನಾವು ತ್ರಿಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡಿದ್ವು ಅಲ್ಲೇವರೆಗೂ ಇದೇ ರೀತಿಯಾಗಿ ಲಾಕ್ ಮಾಡ್ಕೊಂಡು ಬರಬೇಕು. ಸೊ ಮೇಲೆ ಈ ಥರ ಒಂದು ಲೈನು ಹಾಕೋದ್ರಿಂದ ಆ ಒಂದು ಪೆಟಲ್ಸ್ ಅನ್ನೋದು ನೀಟಾಗಿ ಕುಂತ್ಕೊಳ್ಳುತ್ತೆ. ನೋಡಿ ಸ್ಟಾರ್ಟಿಂಗ್ ತ್ರಿಬಲ್ ಕ್ರೋಶೆ ಕಂಬವರೆಗೂ ಈ ರೀತಿ ಲಾಕ್ ಮಾಡ್ಕೊತ ಬಂದಿದ್ದೀನಿ. ಈಗ ಮತ್ತೆ 1 2 3 ಚೈನ್ ಹಾಕ್ಕೊಂಡು ಕೆಳಗಡೆ ಇಲ್ಲಿ ಲಾಕ್ ಮಾಡ್ತೀನಿ. ನೋಡಿ 3 ಚೈನ್ ಸ್ವಲ್ಪ ಟೈಟ್ ಆಗುತ್ತೆ. ಸೊ 4 ಹಾಕ್ತೀನಿ. 4 ಚೈನ್ ಹಾಕಿ ಫಸ್ಟ್ ಪಾಯಿಂಟ್ ಏನಿದೆಯೋ ಅಲ್ಲಿಗೆ ಈ 4 ಚೈನ್ನ ಲಾಕ್ ಮಾಡ್ಕೊತೆ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ದಾರನ ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿಕೊಂಡು ಈಗ ಮತ್ತೆ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು 1 2 3 4 ಹೋಲ್ನ ಬಿಟ್ಟು 5ನೇ ಹೋಲ್ಗೆ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ 3 ಚೈನ್ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಮತ್ತು ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಮತ್ತೆ 9 ತ್ರಿಬಲ್ ಕ್ರೋಶೆ ಕಂಬ. ಈ ಕಡೆ ಪೆಟಲ್ಸ್ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀವೋ ಅದೇ ರೀತಿಯಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಈ ಕಡೆ ಕೂಡ 9 ಹಾಕಿದ್ದೀನಿ. ಮತ್ತು 9 ಪೆಟಲ್ ತ್ರಿಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸೇಮ್ 3 ಚೈನ್ ಮತ್ತು ಟರ್ನ್ ಮಾಡ್ಕೋಬೇಕು. ಸೇಮ್ ಪಾಯಿಂಟ್ ಮೇಲೆ ಏನಿದೆಯೋ ಅದರೊಳಗಡೆ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ನೋಡಿ ಸೇಮ್ ಮತ್ತೆ ಆ ಪೆಟಲ್ಸಲ್ಲಿ ಯಾವ ರೀತಿ ವರ್ಕ್ ಮಾಡಿದ್ವೋ ಈ ಕಡೆ ಕೂಡ ಅದೇ ರೀತಿಯಾಗಿ ನೀವು ವರ್ಕ್ ಅನ್ನೋದು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಲಾಸ್ಟಲ್ಲಿ ಅದೇ ರೀತಿ 4 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಎಂಡ್ ಆದಮೇಲೆ 4 ಚೈನ್ ಹಾಕಿದ್ದೀನಿ. ಮತ್ತು ಸೇಮ್ ಇದರೊಳಗಡೆ ತ್ರಿಬಲ್ ಕ್ರೋಶೆದಲ್ಲಿ ಇದನ್ನು ಲಾಕ್ ಮಾಡ್ತೀನಿ. ಬೇಕಿದ್ರೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಲಾಕ್ ಹಾಕೋವರೆಗೆ ಥ್ರೆಡ್ ವರ್ಕ್ ಅಲ್ವಾ, ಆರಾಮಾಗಿ ಫೋಲ್ಡ್ ಆಗುತ್ತೆ, ನಿಮಗೆ ಈಸಿಯಾಗಿ ಲಾಕ್ ಮಾಡ್ಕೋಬೋದು. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಟೈಟಾಗಿ ಥ್ರೆಡನ್ನು ಎಳ್ಕೊಂಡು 2 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಬಿಡಬೇಕು ಅಷ್ಟೇ. ಸೊ ದಾರನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಡಿಸೈನ್ ಲುಕ್ ಬಂದು ನೋಡಿ ಈ ಥರ ಬಂದಿದೆ. ಈಗ ಬ್ಯಾಕ್ ಸೈಡಲ್ಲಿ 2 ದಾರ ಇದೆ, ಪಿಂಕು ಮತ್ತು ಕಲರ್ ಕ್ರೀಮ್ ಕಲರ್ ಏನಿದೆ ಅದು ಇದೆ. ಅದ್ರ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಈ 2 ದಾರನ ಇದಕ್ಕೆ ಅಟ್ಯಾಚ್ ಮಾಡಿಬಿಡೋಣ. ಸೊ ಅಟ್ಯಾಚ್ ಮಾಡ್ಕೊಂಬಿಟ್ಟು ಎಕ್ಸ್ಟ್ರಾ ದಾರ ಏನಿದೆಯಲ್ಲ ಇದನ್ನು ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಂಡ್ಮೇಲೆ ಇದು ಥ್ರೆಡ್ ವರ್ಕ್ ಆಗಿರೋದ್ರಿಂದ ನೀಟಾಗಿ ಎಲ್ಲದನ್ನು ಯಾವುದಾದ್ರು ಪ್ಲೇಸಿಗೆ ಕುತ್ಕೊಳ್ಳೋವರೆಗೂ ಕೈಯಿಂದ ಎಲ್ಲನೂ ಸರಿ ಮಾಡ್ಕೋಬೇಕು. ಸರಿ ಮಾಡಿಕೊಂಡಾಗ ನಾವು ಹಾಕಿರೋಂಥ ವರ್ಕ್ ಏನಿದೆಯಲ್ಲ ಅದು ಫಿನಿಶಿಂಗ್ ಆಗಿ ಕಾಣಿಸುತ್ತೆ. ಸೊ ಇದು ರೈಟ್ ಸೈಡು, ಇದು ರಾಂಗ್ ಸೈಡು, ಇದು ರೈಟ್ ಸೈಡು ಡಿಸೈನ್ ಬಂದು ಈ ಥರ ಬರುತ್ತೆ. ಇದು ಹೋಲ್ ಗ್ಯಾಪ್ ಇದೆ ಅಂತ ಹೇಳಿಬಿಟ್ಟು ನಾನು ಒಂದು ಸ್ಟೋನ್ ಸ್ಟಿಕ್ಕರ್ನ ಅಂಟಿಸಿದ್ದೀನಿ. ಅದು ಆಪ್ಷನಲ್ಲು, ನಿಮಗೆ ಅದೇ ಥರ ಬೇಕು ಅಂತ ಏನಿಲ್ಲ. ನಿಮ್ಗೆ ಇಷ್ಟ ಬಂದಿದ್ದು ಸ್ಯಾರಿ ಮ್ಯಾಚಿಂಗ್ ನೋಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಸ್ಟೋನ್ ಸ್ಟಿಕ್ಕರ್ನ ಅಂಟಿಸ್ಕೊಳ್ಳಿ. ಇನ್ನು ಸ್ವಲ್ಪ ಶೈನಿಂಗ್ ಆಗಿರೋದು ಕೂಡ ನೀವು ತೊಗೋಬೋದು. ಈ ಥರ ವೈಟ್ ಸ್ಟೋನ್ ಇಟ್ಟಿದ್ದೀನಿ ನಾನು, ನೀವು ಕಲರದಲ್ಲಿ ಕೂಡ ಬೇಕಾದರೆ ಇಟ್ಕೋಬೋದು. ಈ ಹೋಲ್ ಗ್ಯಾಪು ಕವರ್ ಆಗುತ್ತೆ. ಸೊ ಲುಕ್ ಬಂದು ಈ ಥರ ಬರುತ್ತೆ. ನಿಮಗೆ ಕುಚ್ಚು ಬೇಕು ಅಂದರೆ ಚೈನ್ಸನ್ನು ಹಾಕ್ಕೊಂಡ್ಬಿಟ್ಟು ಈ ಪ್ಲೇಸಲ್ಲಿ ಕುಚ್ಚನ್ನು ಹಾಕೋಬೋದು. ಇಲ್ಲ ನಮಗೆ ಕುಚ್ಚು ಬೇಡ ಅನ್ನೋರು ಸ್ಯಾರಿ ಕ್ಲಾತಿಂದ ಈ ರೀತಿ ರೆಡಿ ಮಾಡಿಕೊಂಡು ಇಲ್ಲಿ ಚೈನ್ಸನ್ನು ಹಾಕಿ ಸೀರೆಗೆ ಅದನ್ನು ಇಟ್ಬಿಟ್ಟು ಫಸ್ಟು ಆಮೇಲೆ ಗಮ್ ಹಾಕಿ ಕೂಡ ನೀವು ಸ್ಟಿಕ್ ಮಾಡ್ಕೋಬೋದು. ಇಲ್ಲಪ್ಪ ನಾವು ಒಂದೇ ಸತಿ ಎಲ್ಲನೂ ರೆಡಿ ಮಾಡ್ಕೊತೀವಿ ಅನ್ನೋಂಗಿದ್ರೆ ಇಲ್ಲಿ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಇದನ್ನು ಫಸ್ಟು ಡ್ರೈ ಆಗೋಕ್ಕೆ ಬಿಟ್ಬಿಡಿ. ಡ್ರೈ ಆದಮೇಲೆ ಲಾಸ್ಟಿಗೆ ಪಲ್ಲುಗೆ ಒಂದು ಹೊಲಿಗೆ ಹಾಕ್ಕೊಂಡ್ಬಿಟ್ರೆ ಡಿಸೈನು ನೀಟಾಗಿ ಬರುತ್ತೆ. ಇದು ಸ್ವಲ್ಪ ಡ್ರೈ ಆಗಬೇಕು. ಇದು ಆಲ್ರೆಡಿ ರೆಡಿ ಆಗಿದೆ, ಇದು ಡ್ರೈ ಆಗಿದೆ. ಡ್ರೈ ಆದಮೇಲೆ ಈ ಥರ ಬರುತ್ತೆ ಡಿಸೈನು. ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ. 2 ಕಡೆ ಡ್ರೈ ಆದಮೇಲೆ ಇದನ್ನು ಯಾವ ರೀತಿ ಪಲ್ಲುಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಸ್ಯಾರಿಗೆ ಅಟ್ಯಾಚ್ ಮಾಡೋಕ್ಕೆ ಮುಂಚೆ ಫಸ್ಟ್ ಮೆಜರ್ಮೆಂಟ್ನ ತೊಗೊಳ್ಳಿ, ಎಷ್ಟೆಷ್ಟು ಗ್ಯಾಪನ್ನು ಹಾಕಬೇಕು ಅಂತ. ಇದಕ್ಕೆ ಯಾವುದೇ ಒಂದು ಚೈನ್ ಹಾಕೋದು ಬೇಡ. ಇದೇ ಥರ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ಕುಚ್ಚು ಇಲ್ಲದೆ ಕೂಡ ಈ ಒಂದು ರೆಡಿಯಾಗಿರುವಂಥ ಹ್ಯಾಂಗಿಂಗ್ ಟಸಲ್ಸಿಂದಲೇ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೀವು ಮೆಜರ್ಮೆಂಟ್ನ ನೋಡಿಕೊಂಡು ಫಸ್ಟು ಈ ರೀತಿ ಎಲ್ಲನೂ ಮಾರ್ಕ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಡ್ರೈ ಆದಮೇಲೆ
ಈ ಒಂದು ಪಾಯಿಂಟ್ ಏನಿದೆಯಲ್ಲ, ಇಲ್ಲಿ ಒಂದು ಹೊಲಿಗೆ ಹಾಕ್ಕೊಂಡು ಇಲ್ಲಿ 2 ಕತ್ತೆ ಹೊಲಿಗೆ ಹಾಕಿ ಸಾಕು. ಕಂಪಲ್ಸರಿ ಎಲ್ಲನೂ ಹೊಲಿಗೆ ಹಾಕಬೇಕಂತ ಏನೂ ಇಲ್ಲ. ಜಸ್ಟ್ ಈ ಒಂದು ಬೀಡ್ಸ್ ಗ್ರಿಪ್ ಸಿಗೋಗೋಸ್ಕರ, ಹಾಗೆ ಇಲ್ಲಿ ಮೇಲೆ ಒಂದು ಫೋಲ್ಡ್ ಆಗೋಸ್ಕರ ಇಲ್ಲಿ ಎರಡನ್ನ ಹಾಕಿಬಿಟ್ರೆ ಸೊ ಕಂಪ್ಲೀಟಾಗಿ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ. ನಾನು ಬಂದು 4 ಫಿಂಗರ್ಸ್ ಗ್ಯಾಪಲ್ಲಿ ಹಾಕ್ಕೊಳ್ಳೋದಾದರೆ 12 ಪೀಸನ್ನ ಹಾಕ್ಕೋಬೋದು. ಇಲ್ಲ ಹತ್ತಿರ ಬೇಕು ಇನ್ನು ಅನ್ನೋಂಗಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ನಿಮಗೆ ಪೇಷನ್ಸ್ ಇತ್ತು ಮಾಡ್ಕೊಳ್ತೀನಿ ಅನ್ನೋಂಗಿದ್ರೆ ಜಾಸ್ತಿ ಮಾಡಿಕೊಂಡು ಟ್ರೈ ಮಾಡ್ಕೋಬೋದು. ಎರಡಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ. ಸೀರೆಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಅನಿಸುತ್ತೆ, ಟ್ರೈ ಮಾಡಿ. ಪ್ರೈಸು ಯಾಕೆ ಹೇಳ್ತಾ ಇಲ್ಲ ಹೇಳಿ ಅಂತ ಕೇಳ್ತಾ ಇದ್ದೀರಾ. ಓಕೆ, ಲಾಸ್ಟಲ್ಲಿ ಕೂಡ ಹೇಳ್ಬಿಡ್ತೀನಿ. ನಿಮ್ಗೆ ಯಾಕೆ ಆಗಲೆಲ್ಲ ಕಾಮೆಂಟ್ ಹಾಕೋದೇನು ಬೇಡ. ಸೊ ಇದು ಒಂದು ಪೀಸು 150 ರುಪೀಸ್ ತೊಗೊಳ್ಳಿ. ಯಾಕಂದರೆ ಯಾವುದೇ ಒಂದು ಬೀಡ್ಸ್ ಆ್ಯಡ್ ಮಾಡಿಲ್ಲ, ಕಂಪ್ಲೀಟ್ ಥ್ರೆಡ್ ವರ್ಕ್ ಆಗಿರುತ್ತೆ. ಹಂಗಾಗಿ ನಾನು 150 ಹೇಳಿದ್ದೀನಿ. ಇನ್ನು ಇದಕ್ಕಿಂತ ಜಾಸ್ತಿ ಪ್ರೈಸ್ ತೊಗೊಳಂಗಿದ್ರೆ ತೊಗೊಳ್ಬೋದು. ನೋಡ್ಕೊಳ್ಳಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.